ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ. ಈ ವಿಡಿಯೋದಲ್ಲಿ ನಾನು ಅಮ್ಮನವರಿಗೆ ಸುಲಭ ವಿಧಾನದಲ್ಲಿ ಹೇಗೆ ಸೀರೆ ಉಡಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಮೊದಲಿಗೆ ಸೀರೆಯನ್ನು ಈ ರೀತಿ ಮಧ್ಯಭಾಗಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಸೀರೆಯ ಒಳ ಪದರದಿಂದ ನಾವು ಈ ರೀತಿಯಾಗಿ ನೆರಿಗೆಗಳನ್ನು ಮಾಡ್ಕೊತಾ ಬರಬೇಕಾಗುತ್ತೆ. ನಾವು ನೆರಿಗೆ ಮಾಡ್ಕೋಬೇಕಾದ್ರೆ 4 ರಿಂದ 5 ಇಂಚಷ್ಟು ಗ್ಯಾಪಲ್ಲಿ ನೆರಿಗೆಗಳನ್ನ ತೊಗೋಬೇಕಾಗುತ್ತೆ. ನೋಡಿ, ನಾನು ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ಪಿನ್ ಹಾಕೋತಾ ಇದ್ದೀನಿ. ಬಿಗಿನರ್ಸ್ಗೆ ಒಟ್ಟೊಟ್ಟಿಗೆ ನೆರಿಗೆ ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ 10 ನೆರಿಗೆಗಳನ್ನು ಇಟ್ಕೊಂಡು ನಾವು ಈ ರೀತಿಯಾಗಿ ಕ್ಲಿಪ್ಗಳನ್ನ ಹಾಕ್ಕೊಂಡು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಾವು ಈ ರೀತಿಯಾಗಿ ಒಂದರಾದ ನಂತರ ಒಂದು ನೆರಿಗೆಗಳನ್ನು ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ನೆರಿಗೆಗಳೆಲ್ಲ ಆದಮೇಲೆ ಈ ರೀತಿಯಾಗಿ ನಾವು ನಿಧಾನಕ್ಕೆ ಒಂದೊಂದೇ ಪ್ಲೀಟ್ಸ್ನ ತಗೊಂಡು ಬಟ್ಟೆ ಕ್ಲಿಪ್ನ ಹಾಕೋಬೇಕು. ನಾವು ಇಲ್ಲಿ ಸೀರೆ ಸೆರಗನ್ನು 1 ಮಾರಷ್ಟು ಬಿಟ್ಟು ಸ್ಯಾರಿ ಪೂರ್ತಿ ನಾವು ಇದೇ ರೀತಿಯಾಗಿ ನಾವು ಪ್ಲೀಟ್ಸ್ನ ಮಾಡ್ಕೋಬೇಕಾಗತ್ತೆ. ನಮಗೆ ಸ್ಯಾರಿ ಸೆರಗಿಗೆ 1 ಮಾರಷ್ಟು ಸಾಕಾಗುತ್ತೆ. ನೋಡಿ, ಇವಾಗ ನಾನು ಕಂಪ್ಲೀಟಾಗಿ ಎಲ್ಲ ನೆರಿಗೆಯನ್ನು ಮಾಡ್ಕೊಂಡ್ಮೇಲೆ ನೀಟಾಗಿ ಪ್ಲೀಟ್ಸ್ನ ತೊಗೋತಾ ಇದ್ದೀನಿ. ನಮಗೆ ಯಾವುದೇ ಪ್ಲೀಟ್ಸು ಮಿಸ್ ಆಗಬಾರ್ದು. ನಾವು ಅದನ್ನು ಸೀರೆ ಉಡಿಸಿದಾಗ ನಮಗೆ ಮಿಸ್ ಆದಾಗ ಅಷ್ಟು ಚೆನ್ನಾಗೇ ಬರೋದಿಲ್ಲ. ಹಾಗಾಗಿ ನಿಧಾನಕ್ಕೆ ಎಲ್ಲ ಪ್ಲೀಟ್ಸು ಈ ರೀತಿ ಸಮವಾಗಿ ತೊಗೊಂಡು ನಾವು ಒಂದು ಬಟ್ಟೆ ಕ್ಲಿಪ್ನ ಹಾಕ್ಕೋಬೇಕಾಗತ್ತೆ. ಎರಡೂ ಕಡೆ ಹಾಕ್ಕೊಂಡ ನಂತರ ಮಧ್ಯದಲ್ಲೂ ಕೂಡ ನಾವು ಅದೇ ರೀತಿಯಾಗಿ ಪ್ಲೀಟ್ಸ್ನ ತೊಗೋಬೇಕು. ನಮ್ಮದು ಯಾವುದೇ ಪ್ಲೀಟ್ಸ್ ಕೂಡ ಮಿಸ್ ಆಗಬಾರ್ದು. ನೆಕ್ಸ್ಟ್ ಅದೇ ರೀತಿ ನಾವು ಸೆರಗಲ್ಲೂ ಕೂಡ ಸೀರೆಯನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ನೆರಿಗೆಗಳನ್ನು ತಗೋತಾ ಇದ್ದೀನಿ. ಒಟ್ಟು ನಾನಿಲ್ಲಿ 4 ಪ್ಲೀಟ್ಸ್ ನನಗೆ ಬಂದಿದೆ. ನಾವು ಈ ರೀತಿ ಸೆರಗನ್ನು ಪ್ಲೀಟ್ಸ್ ಮಾಡ್ಕೋಬೇಕಾದ್ರೆ ನಮಗೆ ಸೀರೆಯ ಹಂಚು ಎಷ್ಟಿರುತ್ತಲ್ಲ ಅಷ್ಟು ತೊಗೊಂಡಾಗ ನಾವು ಸೀರೆಯನ್ನು ಉಡಿಸಿದಾಗ ನಮಗೆ ಅದು ತುಂಬ ಚೆನ್ನಾಗಿ ಸೆರಗು ಅನ್ನೋದು ಬರುತ್ತೆ. ನನಗೆ ಒಟ್ಟು ಇಲ್ಲಿ 4 ಪ್ಲೀಟ್ಸ್ ಬಂದಿದೆ. 4 ಅಥವಾ 5 ಪ್ಲೀಟ್ಸ್ ನೀವು ಮಾಡ್ಕೋಬೋದು. ಈ ರೀತಿಯಾಗಿ ನಾವು ಒಂದು 2 ರಿಂದ 3 ಕಡೆ ನಾವು ಈ ರೀತಿಯಾಗಿ ನೀಟಾಗಿ ಪ್ಲೀಟ್ಸ್ನ ತಗೊಂಡು ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ. ನಾವು ಈ ರೀತಿ ಸ್ಯಾರಿ ಫೋಲ್ಡಿಂಗ್ ಮಾಡಬೇಕಾದ್ರೆ ಬಟ್ಟೆ ಪಿನ್ನ ಯೂಸ್ ಮಾಡಬಾರ್ದು. ಆದಷ್ಟು ಗುಂಡು ಪಿನ್ನು ಮತ್ತು ಈ ರೀತಿ ಬಟ್ಟೆ ಕ್ಲಿಪ್ನ ಯೂಸ್ ಮಾಡೋಕ್ಕಾಗುತ್ತೆ. ನೋಡಿ, ನಮಗೆ ಈ ರೀತಿಯಾಗಿ ನಾವು ಸ್ಯಾರಿನ ರೆಡಿ ಮಾಡಿ ಇಟ್ಕೋಬೇಕು. ಮೊದಲಿಗೆ ನಂದಿ ಪೀಠ ರೆಡಿ ಮಾಡಿಕೊಂಡು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಂಡು ಕಳಶಕ್ಕೆ ಕೋಲನ್ನು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮದು ಸೀರೆಯ ಸೆರಗಿರುತ್ತಲ್ಲ ಅದು ಕಳಶದ ಎಡಭಾಗಕ್ಕೆ ಇಟ್ಕೊಂಡು ನಾವು ಈ ರೀತಿಯಾಗಿ ನಮಗೆ ಎಷ್ಟು ಉದ್ದ ಬೇಕು ಸೀರೆಯ ಉದ್ದ ನೋಡಿಕೊಂಡು ಅಷ್ಟಕ್ಕೆ ನಾವು ಈ ರೀತಿಯಾಗಿ ದಾರವನ್ನು ಕಟ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಾನಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ತೋರಿಸ್ತಾ ಇರೋದ್ರಿಂದ ನಾನು ಒಂದೇ ಕಲಶಕ್ಕೆ ನಾನು ಸೀರೆ ಉಡಿಸ್ತಾ ಇದ್ದೀನಿ. ಹಾಗಾಗಿ ಅದಕ್ಕೆ ಮಾತ್ರ ನಾನು ಯಾವ ರೀತಿ ಸೀರೆ ಉಡಿಸ್ಬೇಕು ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ನಮಗೆ ಒಂದು ಸ್ವಲ್ಪ ಅದನ್ನು ಮಡ್ಚೋಷ್ಟು ಬಿಟ್ಬಿಟ್ಟು ನಾವು ದಾರವನ್ನು ಕಟ್ಟಿ ಈ ರೀತಿಯಾಗಿ ಕಲಶದ ಹಿಂಭಾಗದಲ್ಲಿ ಕಟ್ಕೋಬೇಕಾಗತ್ತೆ. ಕಲಶಕ್ಕೆ ಈ ರೀತಿ ದಾರವನ್ನು ಕಟ್ಟಬೇಕಾದ್ರೆ ತುಂಬ ಬಿಗಿಯಾಗಿ ಕಟ್ಟಬೇಡಿ. ಯಾಕೆ ಅಂತ ಅಂದರೆ ನಮಗೆ ಈ ರೀತಿ ನೆರಿಗೆಗಳನ್ನು ತೆಕ್ಕೋಬೇಕಾದ್ರೆ ಅದು ಅಷ್ಟು ಈಸಿಯಾಗಿ ಬರೋದಿಲ್ಲ, ಸ್ವಲ್ಪ ಟೈಟ್ ಅನಿಸುತ್ತೆ. ಸ್ವಲ್ಪ ಲೂಸಾಗಿ ಕಟ್ಕೊಂಡು ನೆರಿಗೆಯನ್ನು ಪ್ಲೀಟ್ಸ್ ತಕ್ಕೊಂಡ ಮೇಲೆ ನಾವು ಸ್ವಲ್ಪ ಬಿಗಿಯಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು ನೆರಿಗೆಗಳನ್ನು ತಕ್ಕೋತಾ ಇದ್ದೀನಿ. ನೋಡಿ, ಫಸ್ಟು ಮೇಲ್ಭಾಗದಲ್ಲಿ ಎಲ್ಲ ನೆರಿಗೆಗಳನ್ನು ಒಂದೇ ಸಮವಾಗಿ ತಕ್ಕೊಂಡು ನೆಕ್ಸ್ಟ್ ಇವಾಗ ನಾನು ರಫಾಗೆ ಒಂದು ನೂಲು ದಾರನ ಕಟ್ಕೋತಾ ಇದ್ದೀನಿ. ಈಗ ನೀಟಾಗಿ ಮತ್ತೆ ಇನ್ನೊಂದ್ಸಲಿ ಎಲ್ಲೆಲ್ಲಿ ದಾರ ಬಿಗಿ ಇರುತ್ತಲ್ಲ ಹಾಗಾಗಿ ಇನ್ನೊಂದ್ಸಲಿ ನೋಡಿಕೊಂಡು ಸೆರಗನ್ನು ಈ ರೀತಿಯಾಗಿ ನಾನು ಹಿಂಭಾಗದಿಂದ ಮುಂಭಾಗಕ್ಕೆ ಬರೋ ಥರ ಮಧ್ಯದಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ತಗೋತಾ ಇದ್ದೀನಿ. ಅಲ್ಲಿಗೆ ಒಂದು ನಾವು ಪಿನ್ ಹಾಕ್ಕೊಳ್ಳೋಣ. ಪಿನ್ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ನಾವು ಡಾಬನ್ನು ಹಾಕ್ಕೊಂಡಿದ್ದೀನಿ.
ಮತ್ತು ಈ ಸೆರಗಿನ ಭಾಗದಲ್ಲಿ ನಮಗಿನ್ನೂ ನೆರಿಗೆಗಳು ಇರ್ತಾವಲ್ಲ ಅದನ್ನು ಸ್ವಲ್ಪ ನೀಟಾಗಿ ತಗೊಂಡು ಈ ರೀತಿಯಾಗಿ ನಮ್ಮ ಹತ್ರ ಇರುವಂತಹ ಒಡವೆಗಳಿಂದ ನಾವು ಅಮ್ಮನವರಿಗೆ ಅಲಂಕಾರವನ್ನು ಮಾಡ್ಕೋಬೇಕು. ನೋಡಿ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಅಮ್ಮನವರು ಈ ರೀತಿಯಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ನೀವು ಕೂಡ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಇದೇ ರೀತಿಯಾಗಿ ಸಿಂಪಲ್ಲಾಗಿ ಸೀರೆನ ಉಡಿಸಿ ಅಮ್ಮನವರಿಗೆ ಪೂಜೆಯನ್ನು ಮಾಡಿ. ಅಮ್ಮನವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.